ಸ್ವರೂಪ ಪಡೆದ ಇಸ್ರೇಲ್ ಅಮೆರಿಕ ಇರಾನ್ ನಡುವಿನ ಸಂಘರ್ಷ, ಹಡಗುಗಳ ಮೇಲಿನ ದಾಳಿ, ಇಬ್ಬರು ಭಾರತೀಯರು ಮೃತ್ಯು, ಮತ್ತೊಬ್ಬ ನಾಪತ್ತೆ, ಗಲ್ಫ್ ರಾಷ್ಟ್ರಗಳಲ್ಲಿ ಆತಂಕ ಸೃಷ್ಟಿ, ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಸೋಲು, ಲೋಕಸಭೆಯಲ್ಲಿ ಗದ್ದಲದ ನಡುವೆ ಧ್ವನಿಮತದ ಮೂಲಕ ತಿರಸ್ಕಾರ. ಮಧ್ಯಾಹ್ನದ ಬಿಸಿಯೂಟದಲ್ಲಿ ಸತ್ತ ಹಲ್ಲಿ ಪತ್ತೆ, 44 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು, ತಮಿಳುನಾಡು ಕೊಯಂಬತ್ತೂರಿನಲ್ಲಿ ನಡೆದ ಘಟನೆ. ಕುಂಭಮೇಳ ವೈರಲ್ ಯುವತಿ ಮೊನಾಲಿಸಾ ಭೋಸ್ಲೆ ಅಂತರ್ಧರ್ಮೀಯ ವಿವಾಹ, ಕೇರಳದಲ್ಲಿ ಪ್ರಿಯಕರ ಫರ್ಮಾನ್ ಖಾನ್ ವರಿಸಿದ ವೈರಲ್ ಹುಡುಗಿ, ಕೇರಳ ಪೊಲೀಸ್ ರಕ್ಷಣೆಯೊಂದಿಗೆ ಮದುವೆಯಾದ ಮೊನಾಲಿಸಾ ಖಾನ್. ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆ ಇಲ್ಲ, ಒಂದು ಕುಟುಂಬಕ್ಕೆ ತಿಂಗಳಿಗೊಂದು ಎಲ್ಪಿಜಿ ಸಿಲಿಂಡರ್ ಕಡ್ಡಾಯ ಪೂರೈಕೆ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗೆ ಮುಂದಿನ ವಾರ ಟಾಸ್ಕ್ ಫೋರ್ಸ್ ರಚನೆ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಮೊಬೈಲ್ನಲ್ಲಿ ಮಕ್ಕಳ ಅಶ್ಲೀಲ ಚಿತ್ರ ವಿಡಿಯೋ ಸಂಗ್ರಹವು ಅಪರಾಧ, ಪೋಕ್ಸೋ ಪ್ರಕರಣ ಎತ್ತಿ ಹಿಡಿದ ರಾಜ್ಯ ಹೈಕೋರ್ಟ್, ತಾನು ವಿಡಿಯೋವನ್ನು ಯಾರಿಗೂ ಕಳುಹಿಸಿಲ್ಲ ಎಂಬ ವಾದ ಒಪ್ಪದ ನ್ಯಾಯಪೀಠ, ಆರೋಪಿ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದುಪಡಿಸಲು ನಿರಾಕರಿಸಿದ ಉಚ್ಚ ನ್ಯಾಯಾಲಯ. ಇರಾನ್ ಬಾಲಕಿಯರ ಶಾಲೆ ಮೇಲೆ ಕ್ಷಿಪಣಿ ದಾಳಿ, ದಿವಂಗತ ಅಲಿ ಖಮೇನಿ ಅವರ ಎಕ್ಸ್ ಖಾತೆಯಿಂದ ಟ್ರಂಪ್ ವ್ಯಂಗ್ಯ ಚಿತ್ರ, ನೊಬೆಲ್ ನರ ಭಕ್ಷಕ ಎಂಬ ಶೀರ್ಷಿಕೆಯಡಿ ಪೋಸ್ಟ್ ವೈರಲ್. ಇರಾನ್ನ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ, ಇಸ್ರೇಲ್ನಿಂದ ತನ್ನ ರಾಯಭಾರಿಯನ್ನ ಶಾಶ್ವತವಾಗಿ ಹಿಂದಕ್ಕೆ ಕರೆಸಿದ ಸ್ಪೇನ್, ಉಭಯ ದೇಶಗಳ ನಡುವೆ ಮತ್ತಷ್ಟು ಹದಗೆಟ್ಟ ಸಂಬಂಧ. ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಮಾರ್ಚ್ 28ರಿಂದ ಏಪ್ರಿಲ್ 12ರವರೆಗೆ ಮೊದಲ ಹಂತದ ಪಂದ್ಯ, ಬಿಸಿಸಿಐಯಿಂದ 9ನೇ ಆವೃತ್ತಿಯ ವೇಳಾಪಟ್ಟಿ ಬಿಡುಗಡೆ.